ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನೋಡಿ, ನಮ್ಗೆ ಇನ್ನೇನು ವೈಕುಂಠ ಏಕಾದಶಿ ಬಂದೇ ಬಿಡಿ. ಈ ಒಂದು ವೈಕುಂಠ ಏಕಾದಶಿಯ ಪೂಜೆಯ ವಿಧಾನವನ್ನು ನಾವು ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ನಾವು ಅದರ ಒಂದು ಮಹತ್ವವನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ಅಂದರೆ ನಾವು ವೈಕುಂಠ ಏಕಾದಶಿಯಲ್ಲಿ ವಿಶೇಷವಾಗಿ ನಾವು ವೈಕುಂಠ ದ್ವಾರದ ಮೂಲಕ ಬರ್ತೇವೆ. ಅದು ಯಾವ ಕಾರಣಕ್ಕೋಸ್ಕರ, ಹಾಗೆ ಪ್ರಸಾದ, ಹೂವು, ಹೀಗೆ ಸಾಕಷ್ಟು ಮಾಹಿತಿಗಳು, ಮಂತ್ರಗಳು, ತುಂಬ ವಿಚಾರಗಳ ಬಗ್ಗೆ ನಾನು ಇವತ್ತು ನಿಮಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ. ನೋಡಿ, ವೈಕುಂಠ ದ್ವಾರದ ಮೂಲಕನೇ ನಾವು ಯಾಕೆ ಹೊರಬರಬೇಕು ಅನ್ನೋದಾದರೆ, ನಮ್ಮ ಒಂದು ಸಪ್ತ ಜನ್ಮದ ಪಾಪಗಳು ಕೂಡ ನಾಶವಾಗ್ತವೆ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ಈ ಒಂದು ಪರಿಹಾರವನ್ನು ಮಾಡಿಕೊಳ್ತೇವೆ. ಆದರೆ ಎಲ್ಲಕ್ಕಿಂತ ಬಹುಮುಖ್ಯವಾಗಿ ಯಾವ ಕಾರಣಕ್ಕೋಸ್ಕರಪ್ಪ ಅಂತಂದರೆ, ನಮ್ಮಲ್ಲಿರುವ ಅಹಂಕಾರವನ್ನು ಕಳೆದುಕೊಳ್ಳಲು ನಾವು ಒಂದು ವೈಕುಂಠ ದ್ವಾರದ ಮೂಲಕ ತಲೆಬಾಗಿ ಹೊರಬರ್ತೇವೆ. ಇನ್ನೂ ನಿಮಗೆ ಸರಳವಾಗಿ ಹೇಳಬೇಕು ಅಂತಂದರೆ, ನಮ್ಮಲ್ಲಿರುವ ಅಹಂಕಾರ ಅಂದರೆ ನಂದು ನಂದು ನಾನು ನಾನು ಅಂತ ನಾವು ಏನು ಅಂತ ಇರ್ತೀವೋ ಅವೆಲ್ಲ ಅಹಂಕಾರವನ್ನು ಬಿಟ್ಟು ನಾವು ತುಂಬ ವಿನಮ್ರತೆಯಿಂದ ನಾವು ತಲೆಬಾಗಿ ದೇವರ ಬಳಿ ನಾವು ಕೇಳ್ಕೊಂಡಾಗ ನಮ್ಮ ಸಂಕಲ್ಪ ಕೂಡ ಬೇಗನೆ ಈಡೇರುತ್ತದೆ. ಹಾಗೆಯೇ ನಾವು ಆ ಒಂದು ದ್ವಾರದ ಮೂಲಕ ತಲೆ ಬಾಗಿಸಿ ನಾವು ದೇವರ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ನಾವು ಆ ದ್ವಾರದ ಮೂಲಕ ಹೊರ ಬರುವಂಥ ಸಂದರ್ಭದಲ್ಲಿ ನಮ್ಮಲ್ಲಿರುವ ನ್ಯೂನತೆಗಳನ್ನು ನಾವು ಸರಿ ಮಾಡಿಕೊಂಡು ಹೊರ ಬರ್ತೇವೆ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ಈ ಒಂದು ವೈಕುಂಠ ದ್ವಾರದ ಮೂಲಕ ಹೊರ ಬರ್ತೇವೆ. ಇದು ಬಹುಮುಖ್ಯವಾದದ್ದು. ಹಾಗೆಯೇ ಈ ವೈಕುಂಠ ಏಕಾದಶಿಗೆ ಮುಕ್ಕೋಟಿ ಏಕಾದಶಿ ಅಂತಲೂ ಕೂಡ ಕರೀತಾರೆ. ಇದು ಕೂಡ ನಾವು ತಿಳ್ಕೋಬೇಕು. ಏನಕ್ಕಪ್ಪ ಮುಕ್ಕೋಟಿ ಏಕಾದಶಿ ಅಂತಾರೆ ಅಂತ ಅನ್ನೋದಾದರೆ, ಏಕಾದಶಿ ದಿವಸ ವಿಷ್ಣುವು ಗರುಡ ವಾಹನದ ಮೇಲೆ ಮುಕ್ಕೋಟಿ ದೇವತೆಗಳ ಒಂದಿಗೆ ಭೂಲೋಕದಲ್ಲಿ ಬಂದು ಯಾವ ಭಕ್ತರು ತುಂಬ ನಂಬಿಕೆ ಇಟ್ಟು ಏಕಾದಶಿ ದಿವಸ ಯಾರು ಉಪವಾಸ ಇದ್ದು ಒಂದು ಆಚರಣೆ ಮಾಡ್ತಾ ಇರ್ತಾರೋ ಅವರಿಗೆ ಸಂಪೂರ್ಣವಾಗಿ ಇದು ಒಂದು ದೇವರ ಅನುಗ್ರಹ ಸಿಗ್ತಾ ಹೋಗುತ್ತದೆ. ಹಾಗೆ ವಿಷ್ಣುವಿನ ಜೊತೆಯಲ್ಲಿ ಮುಕ್ಕೋಟಿ ದೇವತೆಗಳ ಆಶೀರ್ವಾದವು ಕೂಡ ಸಿಗುತ್ತದೆ ಅನ್ನೋ ಒಂದು ನಂಬಿಕೆ ಕೂಡ ಈ ಒಂದು ವೈಕುಂಠ ಏಕಾದಶಿ ನಾವು ಆಚರಣೆ ಮಾಡ್ತೇವೆ. ನೋಡಿ, ವರ್ಷಕ್ಕೆ ನಮಗೆ 24 ಏಕಾದಶಿ. ಈ ಏನು 23 ಏಕಾದಶಿ ಯಾರೆಲ್ಲ ಆಚರಣೆ ಮಾಡಿರೋದಿಲ್ವೋ ಅವರು ಈ ಒಂದು ವೈಕುಂಠ ಏಕಾದಶಿ ಆಚರಣೆ ಮಾಡೋದ್ರಿಂದ ವರ್ಷ ಪೂರ್ತಿ ಏಕಾದಶಿ ಮಾಡಿದಷ್ಟು ನಮಗೆ ಫಲ ಸಿಗ್ತಾ ಹೋಗುತ್ತದೆ. ನೋಡಿ, ನಾವು ಏಕಾದಶಿ ದಿವಸ ದೇವರಿಗೆ ಯಾವ ರೀತಿಯ ಅಲಂಕಾರ ಮಾಡ್ಬೋದು ಅಂದರೆ, ಯಾವ ಹೂಗಳಿಂದ ಅಲಂಕಾರ ಮಾಡಿದರೆ ನಮಗೆ ವಿಷ್ಣುವಿನ ಅನುಗ್ರಹ ಸಿಗುತ್ತದೆ ಅಂತ ಅನ್ನುವುದಾದರೆ, ಮೊದಲು ಏನಪ್ಪ ಅಂತಂದರೆ ಕಮಲದ ಹೂವು, ಲೋಟಸ್. ಅದು ನಮಗೆ ಲಕ್ಷ್ಮೀ ಮತ್ತು ವೆಂಕಟೇಶ್ವರ ಸ್ವಾಮಿ ಇಬ್ಬರ ಒಂದು ಪ್ರಿಯವಾದ ಹೂವಾಗಿರುತ್ತದೆ. ಹಾಗಾಗಿ ಕಮಲದ ಹೂವು, ಮಲ್ಲಿಗೆ, ಆಮೇಲೆ ಕದಂಬ ಹೂವು, ಕೇದಗೆ, ವೈಜಯಂತಿ ಮಾಲಾ, ಅದ್ರ ಜೊತೆಲಿ ಚಂಪಾ ಹೂಗಳು, ಸಂಪಿಗೆ ಹೂಗಳು. ಹಾಗೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ವಿಷ್ಣುವಿಗೆ ಹಳದಿ ಬಣ್ಣ ಅಂದರೆ ತುಂಬ ಪ್ರಿಯವಾದದ್ದು. ಹಾಗೆ ಅವತ್ತಿನ ದಿವಸ ನೀವು ಸೇವಂತಿಗೆ ಹೂವಿಂದನೂ ಕೂಡ ಅಲಂಕಾರ ಮಾಡ್ಬೋದು. ಹಾಗೆಯೇ ನೀವು ಬಹುಮುಖ್ಯವಾಗಿ ಯಾವುದೇ ಒಂದು ಹೂಗಳನ್ನು ಇಟ್ಟರೂ ಕೂಡ ಇಡಲೇಬೇಕಾದಂತಹ ಒಂದು ಏನಪ್ಪ ಅಂದರೆ, ಹೂವು ಅಂತ ಬಂದಾಗ ಹೂವು ಅನ್ನೋದಕ್ಕಿಂತ ತುಳಸಿ ಮಾಲೆ ಯಾವ ಮಾಲೆಗಳನ್ನು ಹಾಕಬೇಕು ಅಂತಂದರೆ ತುಳಸಿ ಮಾಲೆಗಳನ್ನು ಹಾಕಬೇಕಾಗುತ್ತದೆ. ದೇವಸ್ಥಾನದಲ್ಲೂ ಕೂಡ ನೀವು ತುಳಸಿ ಮಾಲೆಯನ್ನು ತೆಗೆದುಕೊಂಡು ಹೋಗ್ಕೊಡಿ. ಹಾಗೆ ಮನೆಯಲ್ಲೂ ಕೂಡ ನೀವು ಒಂದು ತುಳಸಿ ಮಾಲೆಯಿಂದ ಅಲಂಕಾರ ಮಾಡಿ ನಮಗೆ ತುಂಬಾ ಒಳ್ಳೆಯದು. ಹಾಗೆಯೇ ಈಗ ನೋಡಿ, ವಿಷ್ಣುವಿನ ಒಂದು ಯಾವ ಒಂದು ಹೂಗಳನ್ನು ನಾವು ಇಡಲೇಬಾರದು ಅಂತ ಅಂದರೆ, ನಿಮಗೆ ಗೊತ್ತಿರುವಂಥದ್ದು ಏನಪ್ಪ ಅಂದರೆ ಎಕ್ಕದ ಹೂವು. ಅದು ನಮಗೆ ಗಣಪತಿ ಮತ್ತು ಶಿವನಿಗೆ ವಿಶೇಷವಾದದ್ದು. ಆದರೆ ವಿಷ್ಣುವಿನ ಪೂಜೆಯಲ್ಲಿ ನಾವು ಆ ಒಂದು ಹೂವನ್ನು ಇಡೋದಕ್ಕೆ ಬರೋದಿಲ್ಲ. ಎಕ್ಕದ ಹೂವನ್ನು ಇಡಲೇಬಾರದು. ಅದರ ಜೊತೆಯಲ್ಲಿ ದತೂರ ಮತ್ತು ಕೆಂಪು ಬುರುಗ ಅಂತ ಬರುತ್ತೆ. ಅದು ನಾನು ನಿಮಗೆ ಪಿಕ್ಚರ್ಗಳನ್ನ ಹಾಕಿರ್ತೇನೆ, ನಿಮಗೆ ನೋಡಿ ಗೊತ್ತಾಗುತ್ತೆ. ಆಮೇಲೆ ಮಂದಾರ ಹೂವು, ಇವೆಲ್ಲವೂ ಕೂಡ ನಿಷಿದ್ಧವಾಗಿರುತ್ತದೆ. ಈ ಒಂದು 4-5 ಹೂಗಳನ್ನು ಬಿಟ್ಟು ನೀವು ಬೇರೆ ಎಲ್ಲ ಹೂಗಳಿಂದನೂ ಕೂಡ ಅಲಂಕಾರ ಮಾಡ್ಬೋದು. ದಾಸವಾಳವನ್ನು ಸಹ ಇಡಬಹುದು. ಇನ್ನು ಪ್ರಸಾದ ಅಂತ ಬಂದಾಗ ಏಕಾದಶಿ ದಿವಸ ನಾವು ಸಂಪೂರ್ಣವಾಗಿ ಉಪವಾಸ ಇದ್ದೇ ಆಚರಣೆ ಮಾಡುವಂಥದ್ದು. ಆದರೆ ಇವತ್ತು ವಿಶೇಷವಾಗಿ ನಿಮಗೆ ಸಂಪೂರ್ಣವಾಗಿ ಉಪವಾಸ, ಕೆಲವೊಬ್ಬರಿಗೆ ಉಪವಾಸ ಇರೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಹಾಗೇನೇ ಉಪವಾಸ ಇರೋದಕ್ಕಿಂತ ಒಂದು ಸ್ವಲ್ಪ ಮಟ್ಟಿಗೆ ದೇವರಿಗೆ ಪ್ರಸಾದ ಅಂತೇಳಿ ಇಟ್ಟಾಗ ಯಾವೆಲ್ಲ ಇಡ್ಬೋದು ಅನ್ನುವುದಾದರೆ, ಸ್ವೀಟ್ ಮತ್ತು ಖಾರ ಪೊಂಗಲ್. ಯಾಕಂದರೆ ಧನುರ್ಮಾಸವೂ ಆಗಿರೋದ್ರಿಂದ ವಿಶೇಷವಾದದ್ದು. ಆದರೆ ಅದರಲ್ಲಿ ಏನು ಮಾಡಬೇಕು ಅಂದರೆ, ಅನ್ನವನ್ನು ಬಳಸೋದಕ್ಕೆ ಹೋಗಬಾರ್ದು. ಆದಷ್ಟು ಅವಲಕ್ಕಿ, ಹೆಸರುಬೇಳೆಯನ್ನು ನೀವು ಬಳಸ್ಕೊಂಡು ನೀವು ಪೊಂಗಲನ್ನು ಮಾಡಬೇಕಾಗುತ್ತದೆ. ಇನ್ನು ಗೋಧಿ ಪಾಯಸ, ಇನ್ನು ನೀವು ತಿರುಪತಿಗೆ ಹೋದರೆ ನೀವು ಸಬ್ಬಕ್ಕಿ ಪಾಯಸ ಅಲ್ಲಿ ಪ್ರಸಾದವಾಗಿ ಕೊಡ್ತಾರೆ. ಹಾಗಾಗಿ ಸಬ್ಬಕ್ಕಿ ಪಾಯಸವನ್ನು ಸಹ ನೀವು ಮಾಡಬಹುದು. ಆಮೇಲೆ ಗೋಧಿ ಪಾಯಸದ ಜೊತೆಯಲ್ಲಿ ನೀವು ಲಡ್ಡು, ಬೂಂದಿ ಲಡ್ಡು, ತಿರುಪತಿ ಲಡ್ಡು ನಮಗೆ ಇಲ್ಲಿ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಹಳದಿ ಬಣ್ಣದ ಬೂಂದಿ ಲಡ್ಡು ಕೂಡ ನೀವು ಇಡ್ಬೋದು. ಆಮೇಲೆ ಈ ಪ್ರತಿಯೊಂದು ದೇವರುಗಳಿಗೆ ಇಷ್ಟವಾಗುವಂಥದ್ದು ಏನಪ್ಪ ಅಂತಂದರೆ ಪಂಚಾಮೃತ. ಹಾಗಾಗಿ ನೀವು ಈ ಒಂದು ವೆಂಕಟೇಶ್ವರ ಸ್ವಾಮಿಯ ಒಂದು ಏಕಾದಶಿ ದಿವಸನೂ ಕೂಡ ನೀವು ಸರಳವಾಗಿ ನೀವು ಒಂದು ಪಂಚಾಮೃತವನ್ನು ಸಹ ಇಡ್ಬೋದು. ಎಲ್ಲ ಪ್ರಸಾದಕ್ಕಿಂತ ವಿಶೇಷವಾದ ಪ್ರಸಾದ ಅಂದರೆ ಅದು ಪಂಚಾಮೃತನೇ ಆಗಿರ್ತದೆ. ಹಾಗಾಗಿ ಹಣ್ಣುಗಳನ್ನು ಮಿಕ್ಸ್ ಮಾಡಿಕೊಂಡು ನೀವು ಪಂಚಾಮೃತವನ್ನು ಮಾಡಿ ಇಟ್ಟಾಗ ತುಂಬನೇ ನೀವು ವಿಷ್ಣುವಿನ ಅನುಗ್ರಹ ಸಂಪೂರ್ಣವಾಗಿ ಪಡಿತಾ ಹೋಗ್ತೀರಿ. ಇನ್ನು ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ಈಗ ನಿಮ್ಮಲ್ಲಿ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಇಲ್ಲ ಅಂತಂದರೆ ನೀವು ಕೃಷ್ಣನ ಫೋಟೋ ಇಡ್ಬೋದು, ರಾಮನ ಫೋಟೋ ಇಡ್ಬೋದು. ಈ ರೀತಿಯಾಗಿ ನಿಮ್ಮಲ್ಲಿ ಯಾವುದೊಂದು ವಿಶೇಷ ಫೋಟೋ ಇರುತ್ತೆ ಅದೇ ಇಡ್ಬೋದು. ಇದು ಯಾವುದೂ ಇಲ್ಲಪ್ಪ ಅಂತ ನೀವು ಅಂದ್ಕೊಳ್ಳೋದಾದರೆ ಪರವಾಗಿಲ್ಲ, ನಿಮ್ಮ ಮನೆ ದೇವ್ರ ಫೋಟೋ ಅಂತೂ ಇದ್ದೇ ಇರುತ್ತೆ. ಮನೆ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ವಿಶೇಷವಾಗಿ ಪೂಜೆಗೆ ಕೊಟ್ಟು ನೀವು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದು ನೀವು ಆ ಪ್ರಸಾದ ಸೇವನೆ ಮಾಡ್ಕೋಬಹುದು.
ನೋಡಿ, ವೈಕುಂಠ ಏಕಾದಶಿ ದಿವಸ ಪ್ರತಿಯೊಬ್ಬರು ಕೂಡ ಮನಸ್ಸಿನಲ್ಲಿ ನೀವು ಸರಳವಾಗಿ ಹೇಳಿಕೊಳ್ಳಬಹುದಾದಂಥ ಮಂತ್ರ ಅಂತ ಬಂದಾಗ ತುಂಬ ಸರಳವಾದಂದರೆ ಓಂ ಶ್ರೀ ಕೃಷ್ಣಾಯ ನಮಃ. ಇದನ್ನೆಲ್ಲರೂ ಹೇಳ್ಕೊಬೋದು. ಓಂ ಶ್ರೀ ಕೃಷ್ಣಾಯ ನಮಃ ಅಂತೇಳಿ 108 ಬಾರಿ ಅಲ್ಲದೇ ಅವತ್ತಿನ ದಿವಸ ಪೂರ್ತಿಯಾಗಿ ನೀವು ಆ ಒಂದು ಸ್ಮರಣೆ ಮಾಡ್ಬೋದು. ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ನಮಃ, ಇದು ವಿಷ್ಣುವಿನ ಮಂತ್ರವಾಗಿರುತ್ತದೆ. ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತೇಳಿ ನೀವು ಇದನ್ನು ಅಷ್ಟೇ ಅವತ್ತಿನ ದಿವಸ ಸಂಪೂರ್ಣವಾಗಿ ಹೇಳ್ಕೊಳ್ಳಿ. ಅಥವಾ ಅರ್ಚನೆ ಕೂಡ ಮಾಡ್ಬೋದು 108 ಬಾರಿ ಹೇಳ್ಕೊಂಡು. ಆಮೇಲೆ ಇನ್ನೊಂದು ವಿಶೇಷವಾಗಿ ನಮಗೆ ಅನುಗ್ರಹ ಆಗುತ್ತೆ ಅನ್ನುವಂಥ ಮಂತ್ರ ಅಂತ ಬಂದಾಗ ಅದು ವಿಷ್ಣು ಗಾಯತ್ರಿ ಮಂತ್ರವಾಗಿರುತ್ತದೆ. ಓಂ ನಾರಾಯಣಾಯ ವಿದ್ಮಯೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಈ ಒಂದು ಮಂತ್ರವನ್ನು ಹೇಳ್ಕೊಂಡು ನೀವು ಪೂಜೆಯನ್ನು ಮಾಡ್ಕೊಳ್ಳಿ. ತುಂಬಾನೇ ವಿಶೇಷವಾದದ್ದು. ನೋಡಿದ್ರಲ್ಲ, ನಾವು ಒಂದು ಪೂಜೆ ಮಾಡುವಂಥ ಸಂದರ್ಭದಲ್ಲಿ, ಈ ವೈಕುಂಠ ಏಕಾದಶಿಯಲ್ಲಿ ನಾವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಇಷ್ಟರ ಮಟ್ಟಿಗೆ ನಾವು ಪಾಲನೆ ಮಾಡಿದ್ರೆ ಸಾಕು. ಸರಳವಾಗಿ ಒಂದು ಪ್ರಸಾದ, ನಿಮಗೆ ಯಾವ ಹೂವು ಸಿಗುತ್ತೋ, ಅಂದರೆ ನಾನು ತಿಳಿಸಿರುವಂಥ ಹೂಗಳಲ್ಲಿ ಯಾವ ಹೂಗಳು ಸಿಗುತ್ತೋ ಆ ಒಂದು ಹೂವನ್ನಿಟ್ಟು ನಾನು ತಿಳಿಸ್ಕೊಟ್ಟಿರುವಂಥ ತುಂಬ ಸರಳವಾದ ಮಂತ್ರವನ್ನು ನೀವು ಹೇಳ್ಕೊಂಡು ಏಕಾದಶಿಯನ್ನು ನೀವು ಸುಲಭವಾಗಿ ಆಚರಣೆ ಮಾಡ್ಬೋದು. ಹಾಗೆಯೇ ದೇವಸ್ಥಾನಕ್ಕೆ ಹೋಗೋದನ್ನು ಮರಿಬೇಡಿ. ಯಾಕಂತಂದರೆ ಈ ವೈಕುಂಠ ಏಕಾದಶಿಲಿ ವಿಶೇಷವಾಗಿ ವಿಷ್ಣುವಿನ ಉತ್ಸವ ಮೂರ್ತಿಯನ್ನು ಒಂದು ತೂಗು ಉಯ್ಯಾಲೆಯಲ್ಲಿ ರೆಡಿ ಮಾಡಿಬಿಟ್ಟು ಅದರಲ್ಲಿ ವಿಷ್ಣುವನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ. ನಾವು ಆ ಒಂದು ಜೋಕಾಲಿಗೆ ತಲೆಬಾಗಿ ನಮಸ್ಕಾರ ಮಾಡಿಕೊಂಡು ಮುಖ್ಯ ದ್ವಾರದಿಂದ ಹೊರಬರಬೇಕಾಗುತ್ತದೆ. ಅದು ವಿಶೇಷವಾದದ್ದು ಈ ವೈಕುಂಠ ಏಕಾದಶಿಯಲ್ಲಿ. ಹಾಗಾಗಿ ಎಲ್ಲರೂ ಕೂಡ ಟೆಂಪಲ್ಗೆ ಹೋಗಿ, ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತುಳಸಿ ಮಾಲೆಯನ್ನು ಕೊಟ್ಟು, ಹಾಗೆ ಅವತ್ತಿನ ದಿವಸ ಪ್ರತಿಯೊಂದು ದೇವಸ್ಥಾನಗಳಲ್ಲೂ, ಎಲ್ಲ ದೇವಸ್ಥಾನದಲ್ಲೂ ಕೂಡ ಅಲಂಕಾರ ಮಾಡಿರ್ತಾರೆ. ಕೃಷ್ಣ, ರಾಮ, ವೆಂಕಟೇಶ್ವರ ಸ್ವಾಮಿ, ಪ್ರತಿಯೊಂದು ದೇವಸ್ಥಾನ ಮಾಡಿರ್ತಾರೆ. ಹಾಗಾಗಿ ನಿಮ್ಗೆ ಯಾವ್ದು ಹತ್ರ ಇರುತ್ತೋ ಆ ದೇವಸ್ಥಾನಕ್ಕೆ ಹೋಗಿ ಒಂದು ನಿಮ್ಮ ಹೆಸರಿನಲ್ಲಿ ಒಂದು ಪೂಜೆಗೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬನ್ನಿ. ತುಂಬಾನೇ ಒಳ್ಳೆಯದಾಗ್ತಾ ಹೋಗುತ್ತದೆ. ಹಾಗೆ ಫ್ರೆಂಡ್ಸ್, ಈ ವೈಕುಂಠ ಏಕಾದಶಿ ಬಗ್ಗೆ ನಾನು ಇನ್ನೂ ತಿಳಿಸ್ಕೊಡುವಂಥ ತುಂಬಾನೇ ವಿಚಾರಗಳಿವೆ. ಹಾಗೆಯೇ ವಿಶೇಷವಾಗಿ ನಾನು ಪೂಜಾ ವಿಧಾನವನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೇನೆ, ಪ್ರತಿ ಬಾರಿ ತಿಳಿಸ್ಕೊಟ್ಟಿರೋ ಹಾಗೆ. ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.